ದಿನಾಂಕ 29/5/2025 ದಲಿತ ಸಿಂಹ ಸೇನೆ ಕರ್ನಾಟಕ ರಾಜ್ಯ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ತಿಪ್ಪಸಂದ್ರ ಶ್ರೀನಿವಾಸ್ ರವರು ಮಾಲೂರು ಟೌನ್ ಸರ್ವೆ ನಂಬರ್ 257ರಲ್ಲಿ ಸುಮಾರು 1 ಎಕರೆ ಸರ್ಕಾರಿ ಸ್ವತ್ತಿನಲ್ಲಿ ಆನಂದ್ ಕುಮಾರ್ ಮತ್ತು ಮೋಹನ್ ಎಂಬ ಪ್ರಭಾವಿಗಳು ಸತ್ತನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮತ್ತು ಅಧಿಕೃತವಾಗಿ ಮಳಿಗೆಗಳನ್ನು ಕಟ್ಟಿ ಅಮಾಯಕರಿಗೆ ಬಾಡಿಗೆಗೆ ನೀಡಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡುತ್ತಿದ್ದು, ಸರ್ಕಾರ ಮತ್ತು ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸಿ ಪುರಸಭೆಗೆ ಒಳಪಡುವ ಸರ್ಕಾರಿ ಸ್ವತ್ತನ್ನು ಒತ್ತುವರಿ ಮಾಡಿರುವ ಸದರಿ ವ್ಯಕ್ತಿಗಳ ವಿರುದ್ಧ ಈಗಾಗಲೇ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕಾಡಳಿತ, ಪುರಸಭಾ ಅಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟಿದ್ದರೂ ಸಹ ಒತ್ತುವರಿಯನ್ನು ತೆರವುಗೊಳಿಸುವಲ್ಲಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದು, ತಾವು ಈ ಕೂಡಲೇ ಸ್ಥಳ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಿ ಸ್ವತ್ತನ್ನು ಸದರಿ ಪ್ರಭಾವಿ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಿಸುವ ಮೂಲಕ ಸದರಿಯವರ ಮೇಲೆ ಮತ್ತು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ದಲಿತ ಸಿಂಹ ಸೇನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ತಿಪ್ಪಸಂದ್ರ ಶ್ರೀನಿವಾಸ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಪುರಸಭೆಯ ಅಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಅರ್ಚನಾ. ಅದನ್ನ ಸಂಬಂಧಪಟ್ಟ ಅಧಿಕಾರಿನ ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕಾಗಿರೋದು ಅಧಿಕಾರಿಗಳು. ನಾನು ಹೋಗಿ ಅಲ್ಲಿ ಸರ್ವೆ ಮಾಡಕ್ ಆಗಲಿಲ್ಲ. ಅದಕ್ಕೆ ನೀವು ಅಧಿಕಾರಿಗಳಿಗೆ ಏನು ತಂದಿದ್ದೀರೋ ಅದನ್ನ ಒತ್ತುವರಿಯನ್ನು ತೆರವುಗೊಳಿಸಿ ತಾವು ಸುಪ್ಪತ್ತಿಗೆ ತಗೋಬೇಕು ಅಂತೇಳಿ ಒಂದು ಮನವಿ ಇದೆ. ಸ್ವಲ್ಪ ಬಿಟ್ಬಿಡು, ಕೈ ಬಿಟ್ಬಿಟ್ಟು ನಿಂತ್ಕೋ ಸಾಕು. ಏನಾಗಿದೆ ತಗೊಂತೀವಿ. ತಹಸೀಲ್ದಾರ್ ಕಟ್ತಾ ಇರೋದು ಮುಖ್ಯಾಧಿಕಾರಿಗಳಿಗೆ ನಮ್ಮ ಟೌನ್ ಲಿಮಿಟ್ಸ್ ಅಲ್ಲಿ ಆರ್ಐ ಮತ್ತೆ ಆರ್ ಹೋಗಿ ಅದನ್ನ ಪರಿಶೀಲನೆ ಸರ್ವೆ ನಂಬರ್ ಇವ್ರಿಗೆ ತಹಶೀಲ್ದಾರ್ಗೆ ಬರೋದು. ಒಂದು ಮಳಿಗೆ ಕಟ್ಟಬೇಕಾದ್ರೆ, ಒಂದು ಹಳ್ಳಿ ಕಟ್ಟಬೇಕಾದ್ರೆ ನಮ್ಮ ಅನುಮತಿಯನ್ನು ಕೊಡೋದೇ ಲಿಮಿಟ್ಸ್ ತಗೊಂಡು ಕಟ್ಟಬೇಕು. ಅದು ಸರ್ಕಾರಿ ಇವತ್ತೇನು ಮಾಲೂರು ಪುರಸಭೆ ಗೌರವಾನ್ವಿತ ಅಧ್ಯಕ್ಷರಿಗೆ ಮಾಲೂರು ತಾಲೂಕು, ಮಾಲೂರು ಟೌನು 257 ಸರ್ವೆ ನಂಬರಲ್ಲಿ ಭೂಮಾಫಿಯಾಗಳು ಆನಂದ್ ಮತ್ತು ಮೋಹನ್ ಎಂಬತಕ್ಕಂಥ ಪ್ರಭಾವಿಗಳು ಸುಮಾರು ವರ್ಷಗಳಿಂದ 1 ಎಕರೆಗೂ ಹೆಚ್ಚು ಸರ್ಕಾರಿ ಆಸ್ತಿಯನ್ನು ಕಬಳಿಸಿ ಮಳಿಗೆಗಳನ್ನು ಕಟ್ಟಿ ಆ ಮಳಿಗೆಗಳಿಗೆ ಬಾಡಿಗೆ ಮತ್ತು ಅಡ್ವಾನ್ಸ್ ಅಂತ ತಗೊಂಡು ಅಮಾಯಕರನ್ನು ವಂಚಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ದಲಿತ ಸಿಂಹಸೇನೆ ಕರ್ನಾಟಕ ಈ ಹಿಂದೆ ರಾಜ್ಯದ ರಾಜ್ಯಪಾಲರಿಗೆ, ಕಂದಾಯ ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಆಡಳಿತಕ್ಕೆ ಕೂಡ ಒಂದು ಮನವಿಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಾ ಇದ್ವಿ. ಬಹುಶಃ ಈಗಾಗಲೇ ಓವರ್ ಏನು ಬ್ರಿಡ್ಜು, ರೈಲ್ವೆ ಬ್ರಿಡ್ಜನ್ನು ಈಗಾಗಲೇ ತಹಶೀಲ್ದಾರ್ ಅವರು ಹೋಗಿ ಸರ್ವೆ ಮಾಡಿ ಅದನ್ನು ಕೂಡ ತೆರವುಗೊಳಿಸುವಲ್ಲಿ ವಿಫಲ ಆಗಿದ್ದಾರೆ. ಹಾಗಾಗಿ ಇವತ್ತು ಅಧ್ಯಕ್ಷರಿಗೆ ಗಮನಕ್ಕನ್ನು ತಂದಿದ್ದೇವೆ. ಈ ಕೂಡಲೇ ಸರ್ವೆ ನಂಬರ್ 257ರಲ್ಲಿರ್ತಕ್ಕಂಥ ಮಳಿಗೆಗಳನ್ನು ಪುರಸಭೆ ವ್ಯಾಪ್ತಿಗೆ ತಗೊಂಡು ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಹಂಚಿಕೆ ಮಾಡಬೇಕು. ಮತ್ತು ಯಾರು ಲಕ್ಷಾಂತರ ರೂಪಾಯಿ ಸರ್ಕಾರವನ್ನು ವಂಚಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿಗಳನ್ನು ಜೈಲಿಗೆ ಕಳಿಸಬೇಕು ಅಂತೇಳಿ ನಾನು ಮತ್ತು ನಮ್ಮ ಸಂಘಟನೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅಧಿಕಾರಿಗಳು ಇದರಲ್ಲಿ ಮೌನ ವಹಿಸಿರ್ತಕ್ಕಂಥದ್ದು ಕೂಡ ಅವಮಾನಕ್ಕೆ ಈಡಾಗ್ತಕ್ಕಂಥದ್ದು. ನಾನು ತಾಲೂಕಾಡಳಿತ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನಾವು ಬೀದಿ ಹೋರಾಟ ಪ್ರಾರಂಭ ಮಾಡಿದ್ರೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನು, ಸರ್ಕಾರಿ ಸ್ವತ್ತುಗಳನ್ನು ಉಳಿಸ್ತಕ್ಕಂಥದ್ದು, ಮತ್ತು ಏನು ಕೃಷಿಗಾಗಿ ಕೊಟ್ಟಿರ್ತಕ್ಕಂಥ ಮಾಲೂರು ವ್ಯಾಪ್ತಿಯಲ್ಲಿ ಕೃಷಿಗಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳನ್ನು ಮಳಿಗೆಗಳು ಕಟ್ಟಿಕೊಂಡು, ಫ್ಯಾಕ್ಟ್ರಿಗಳನ್ನು ಕಟ್ಟಿಕೊಂಡು, ಕ್ರಷರ್ಗಳನ್ನು ಮಾಡಿಕೊಂಡು, ಜಲ್ಲಿ ಹೊಡ್ಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನೋಡಿ ಕೂಡ ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು ಮತ್ತು ತಾಲೂಕಾಡಳಿತ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ನಾನು ಕೂಡಲೇ ತಾಲೂಕಾಡಳಿತ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವೇನಾದರೂ ಸರ್ಕಾರಿ ಆಸ್ತಿಗಳನ್ನು ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಾನು ನ್ಯಾಯಾಲಯದ ಮುಖಾಂತರ ಹೋರಾಟವನ್ನು ಮಾಡಬೇಕಾಗ್ತದೆ, ನಿಮಗೆ ಚೀಮಾರೆ ಹಾಕಬೇಕಾಗ್ತದೆ, ನಿಮ್ಮನ್ನ ಪಿಕೆಟಿಂಗ್ ಮಾಡಬೇಕಾಗ್ತದೆ ಅಂತೇಳಿ ನಾನು ಸರ್ಕಾರವನ್ನು ಎಚ್ಚರಿಕೆ ಮಾಡ್ತೇನೆ. ನಮಸ್ಕಾರ.